ಏರು ಇತ್ತೀಚೆಗೆ ಮಾತ್ರ ತುಂಬ ಸ್ವಲ್ಪ ದಪ್ಪನೇ ಇತ್ತು. ಇವಾಗ ನೋಡಿ ಯಾವ ಥರ ಆಗಿದೆ ಅಂದ್ಬಿಟ್ಟು. ಇವಾಗ ಹೋಗಿ ಒಂದು 1/2 ಅವರ್ ಬಿಟ್ಟು ಫಿಶ್ ತೊಗೊಬರ್ಬೇಕು. ಇದು ರಿಕ್ಷಾ ಇದು ಫಿಶ್ ತೊಗೊಬರ್ಲಾ? ಪಾಪು ನೋಡ್ಕೊತಾ ಇರೋ, ತೊಗೊಬರ್ತೀನಿ. ಫಿಶ್ ತೊಗೊಬರೋಕ್ಕೆ ಏನು ಇವಾಗ ಚೆನ್ನಾಗಿ ಕಾಣಿಸ್ತೀನಾ? ಇವಾಗ ಅಕ್ಕ ಇವಾಗ ಚೆನ್ನಾಗಿ ಕಾಣಿಸ್ತ. ಬಾ ನೀನುವೆ ಹಾಲು ತೊಗೊಂಡು ಹಂಗೆ ಬರೋಣ. ಫಿಶ್ ತಗೊಂಡಾಯ್ತಾ? ಹಾಯ್ ಮಾಡು. ಈಗ ಸಂಡೇ ಸ್ಪೆಷಲ್ ಫಿಶ್ ಅನ್ನು ಇವತ್ತು ನಾವೇನು ತೊಗೊಬರಕ್ಕೆ ಹೋಗ್ತಾ ಇದೀವಿ? ಸಂಡೇ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಫಿಶ್ ತಗೊಬರಕ್ಕೆ ಹೋಗ್ತಿದ್ದೀವಿ. ಸಂಡೇ ಅಲ್ವಾ, ಸೊ ಸಂಡೇ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ವಿಡಿಯೋ ಚೆನ್ನಾಗಿರುತ್ತೆ, ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸೊ ಅಂದರೆ ಕೀರ್ತನ ಸೌಂಡ್ ಮಾಡಬಾರ್ದು. ಇನ್ಸ್ಟಾಗ್ರಾಮು ಸಹ ಸವಿತಾ ಸವಿ ಅಂತ ಇದೆ, ಫಾಲೋ ಮಾಡಿ. ಸೊ ಈಗ ಫಿಶ್ ತಗೊಬರಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ಸಿಗೋಣ. ಪೋಲಿಯೋ ಡ್ರಾಪ್ಸ್ ಹಾಕ್ತಾರಂತೆ. ಪಾಪು ಅಂಗವಿಕಲತೆ ಆಗಬಾರ್ದು ಅಂತ. ಪಾಪುಗೆ ಪೋಲಿಯೋ ಹಾಕಿಸಿದ್ರೆ ಅಂಗವಿಕಲತೆ ಆಗಲ್ಲ, ಕಾಲೆಲ್ಲ ಪ್ರಾಬ್ಲಮ್ ಆಗಲ್ಲ. 5 ವರ್ಷದ ಒಳಗಡೆ ಹಾಕಿಸ್ಬೇಕು. ಪಾಪು ಕರ್ಕೊಬರೋಣ ಬಾ. ಮೇಡಮ್ ಎಷ್ಟು ಗಂಟೆವರೆಗೂ ಇರ್ತೀರಾ? 4 ಗಂಟೆಗನಾ? ನೋಡಿ ಪೋಲಿಯೋ ಹಾಕ್ತಾರೆ ಅಂತ ನಮ್ಗೆ ಇವತ್ತು ಗೊತ್ತೇ ಇರಲಿಲ್ಲ, ಸಂಡೇ. ಸೊ ಹೊರ್ಗಡೆ ಬಂದಿದ್ದಕ್ಕೆ ಇವಾಗ ಗೊತ್ತಾಯಿತು. 4 ಗಂಟೆ ತನಕ ಇರ್ತೀವಿ ಅಂತ ಅಂದರು, ಆಮೇಲೆ ಕರ್ಕೊಬಂದು ಹಾಕಿಸ್ಬೇಕು ಮಗುಗೆ. ಸೊ ಪೋಲಿಯೋ ಮಾತ್ರ ಮಿಸ್ ಮಾಡಬಾರ್ದು ಮಕ್ಕಳಿಗೆ. ಯಾವ ಬನ್ನಿ ಎರಡು ಸಾಕು ಬಿಡು ಪಪ್ಪು, ಇಲ್ಲಾಂದ್ರೆ 2 ಐತೆ ಸಾಕು. ಸಾಕು ಅಷ್ಟೇ. ಚಿಕನ್ ತನ ಸಾಕು ಬಿಡು ಅಷ್ಟೇ. ಸಾಕು, 1.75. ವಿಡಿಯೋ ಮಾಡಿ 1.75.
1 kg 75 ಗ್ರಾಮ್ ನೋಡಿ ಬೇಕಾರೆ. ಸಾಕೆರಡೆ ಚಿಕನ್ ಸ್ವಲ್ಪ ಸಪ್ರೇಟ್ ಮಾಡಿ. ಮುಳ್ಳು ಅಮ್ಮ, ಇದು ನೋಡಮ್ಮ ಮೀನು ಎಲ್ಲ ಕಟ್ ಮಾಡ್ಕೊಡಿ, ನಮ್ಮ ಪಾಪು ಇದೆ ಬೇಗ ಸ್ವಲ್ಪ ಹ್ಞೂ ಆಯಿತು. ಮತ್ತೆ ಇನ್ನೊಂದು ಕ್ವಶನು, ಹ್ಞೂ ನಿನಗೆ ಮಚ್ಚಲೆ ಮತ್ತೆ ಹತ್ರನೂ ಆಗಲ್ಲಪ್ಪ. ಮಚ್ಚಲಿ ಹ್ಞೂ गाँव किधर है गाँव इधर इधर क्या किधर गाँव बोलो गाँव किधर है कभी अंकल को बोलो किधर गाँव ಯಾವ ನಿಂದು ಹೇಳು ಕೀರ್ತನ ನಿನ್ನ ಕೇಳ್ತಾ ಇರೋದು, ಹೋಗ್ಲಿ ನಮಗೆ ನಿನ್ನ ಕೇಳ್ತಾ ಇರೋದು ಯಾವ ಊರು ಅಂತ. गाँव किधर है हैं ಮಾಗಡಿ ಅಂತ ಹೇಳ್ಬೇಕು. यहीं पे है यार ऊपर वाला है इनको ಸಾಂಬಾರಿಗೆ ಸ್ವಲ್ಪ ಮೀಡಿಯಂ ದಪ್ಪ ಇರಲಿ, ತಲೆ ಹಂಗೆ ಇರಲಿ, ಕಟ್ ಮಾಡಬೇಡಿ. सागा ಹಾಂ ತುಂಬ ಎಣ್ಣೆ ಜಿಡ್ಡಾಗ್ಬಿಟ್ಟಿತ್ತು, ಸೊ ಶೆಲ್ಫ್ ಎಲ್ಲ, ಸೊ ಈ ಥರ ನೀಟ್ ಮಾಡಿದ್ದೀನಿ. ಇದೆ ಮತ್ತು ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡಿದ್ದಾಯಿತು. ಇವಾಗ ಅಡುಗೆ ರೆಡಿ ಮಾಡ್ಕೋಬೇಕು. ಫಸ್ಟೇ ಹೇಳಿದೆ ಫಿಶ್ ತೊಗೊಬರಕ್ಕೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು. ಸೊ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಿಶನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು, ಅಂದರೆ 3 ಸಲ ತೊಳೆದ್ರೆ ಸ್ಮೆಲ್ ಇರಲ್ಲ, ಅದಕ್ಕೋಸ್ಕರ. ಸೊ ಫಿಶನ್ನು ತೊಳ್ಕೊಂಡಾದ್ಮೇಲೆ ಒಗ್ಗರಣೆ ರೆಡಿ ಮಾಡಿದೆ, ಮತ್ತು ಹುಣಸೆಹಣ್ಣು ಸ್ವಲ್ಪ ನೆನೆಸ್ಕೊಂಡೆ, ಸ್ವಲ್ಪ ಹಾಗೆ ಕಾಫಿ ಮಾಡಿ ಕುಡ್ಕೊಂಡೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಈರುಳ್ಳಿ ಮತ್ತು ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡೆ, 1 ಚಮಚ ನೀರು ಮತ್ತು ಫಿಶ್ ಮಸಾಲನ ಹಾಕ್ಕೊಂಡೆ. ಮತ್ತು ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡೆ, ಮಿಕ್ಸ್ ಮಾಡಿದೆ. ಮತ್ತು ಮಸಾಲೆ ಕುದ್ದಾದ್ಮೇಲೆ ಫಿಶನ್ನು ಹಾಕ್ತಾಯಿದ್ದೀನಿ. ರೆಡಿ ಆಯಿತು ಫಿಶ್ ಸಾಂಬಾರು. ಲಾಸ್ಟಲ್ಲಿ ಹುಣಸೆ ಹುಳಿಯನ್ನು ಕಿವುಚ್ಕೊಂಡಿರೋದನ್ನ ಬಿಡಬೇಕಾಗುತ್ತೆ. ಸ್ವಲ್ಪ ಹಾಗೆ ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋದು ಹಾಕೋಬೇಕು. ಸೊ ಅದಾದಮೇಲೆ ಫ್ರೆಂಡ್ಸ್, ನಾನು ಅಂದರೆ ಪೋಲಿಯೋ ಹಾಕಿಸ್ಕೋಬೇಕಿತ್ತು, ಮಗುನ ರೆಡಿ ಮಾಡಿದೆ. ಬಟ್ಟೆಲ್ಲ ಇಟ್ಟು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಪೋಲಿಯೋ ಹಾಕಿಸೋಕ್ಕೆ, ಲಸಿಕೆ. ಥ್ಯಾಂಕ್ ಯು.